ಸೊ ಆಗ ಹೇಳಿದ್ದೆಲ್ಲ ದಿಸ್ ಇಸ್ ದ ಥಿಂಗ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಲ್ಲ? ಅಪ್ಪ ಸೋಮವಾರ ಕರೆಂಟ್ ಹೋಗಿದೆ ಮಾರಲ್ಲಿ. ಚೆಕ್ ಯಾವಾಗ ಒಂದು 2 ಗಂಟೆ ಆಯಿತು ಅಂತ ಕರೆಂಟ್ ಹೋಗಿ, ಇನ್ನೂ ಸಹ ಬರಲಿಲ್ಲ ಕರೆಂಟ್. ಎಂಥ ಸೀನ್ ಗೊತ್ತಿಲ್ಲ. ಭಾಳ ಬಟ್ಟೆ ಅರ್ಧದಲ್ಲಿ ಹಾಕಿ ಉಂಟು, ತಿರುಗಿದೆ, ಬಟ್ ಇದಿಲ್ಲ, ಎಂತ ಕರೆಂಟ್ ಇಲ್ಲ, ಫುಲ್ ತಿರುಗಿಲ್ಲ, ಫುಲ್ ಡ್ರೈ ಆಗಬೇಕು. ಹಾಗೆ ಕಾಯ್ತಾ ಇದ್ದೇನೆ, ಹಾಗೆ ಸಹ ಕರೆಂಟ್ ಬರಲಿಲ್ಲ. ಹಾಗೆ ಇಲ್ಲಿ ಸ್ವಲ್ಪ ಮಳೆ ಬಿಸಿಲು ಎಲ್ಲ ಬರ್ತಾ ಉಂಟು. ನಿನ್ನೆಯಿಂದ ಮೋಡ, ಇವತ್ತು ಸ್ವಲ್ಪ ಸ್ವಲ್ಪ ಮೋಡ ಉಂಟು, ಸ್ವಲ್ಪ ಮೋಡ ಉಂಟು. ಆದರೆ ಅದೇ ಈಚೆ ಸಹ ಹಾಗೆ ಕಲ್ಲಿ ಬಿಸಿಲು ಕಾಣ್ತಾ ಉಂಟು, ಬರ್ತಾ ಉಂಟು ಮೋಡದ ಹಾಗೆಂದ. ಬಟ್ ನನಗೀಗ ಅದೇ ಟೆಂಪಲಿಗೆ ಹೋಗ್ಲಿಕ್ಕೆ ಉಂಟು, ಸೋಮವಾರ ಎಲ್ಲ ಹೋಗಿ ಬರುವ ಅಂತ. ನಾನು ಡೈಲಿ ಸೋಮವಾರ ಹೋಗ್ತಾ ಇರ್ತೇನೆ, ಹಾಗೆ ಹೋಗಿ ಬರಬೇಕೀಗ. ಅವಾ ಮತ್ತು ಸೆಕೆ ಚಳಿ ಮಿಕ್ಸ್ ಉಂಟು, ಬಟ್ ಸ್ಟಿಲ್ ಇದು ಓಕೆ. ಬಟ್ ಅದೇ ಕರೆಂಟ್ ಇಲ್ಲದೆ ಎಂಥ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಅದೇ ಏನು ನೋಡಬೇಕಷ್ಟೇ, ಎಂತ ಮಾಡಲಿಕ್ಕೆ ಆಗ್ತದೆ. ಈಗ ಅರ್ಧ ಒಂದು ಆಯಿತು, 6:45 ಚೆನ್ನಾಗಿದೆ. ಈಗ 8:45 ಆಗ್ತಾ ಬಂತು. 2 ಗಂಟೆ ಆಯಿತು ಕರೆಂಟ್ ಹೋಗಿ. ಎಂಥ ಸೀನ್ ಅಂತ ಗೊತ್ತಿಲ್ಲ. ಹಾಗೆ ನೋಡಬೇಕು, ಇನ್ನು ಬರದಿರೋ ಕಾಲ್ ಹೊಡಿಬೇಕು ಅವರಿಗೆ, ಮೆಸ್ಕಾಮ್ನವರಿಗೆ. ಸೊ ಅದೇ ದೇಶದಲ್ಲಿ ಏನೆಲ್ಲ ಆಗ್ತದೆ ಅದನ್ನು ಡಾಕ್ಯುಮೆಂಟ್ ಮಾಡ್ತೇನೆ. ಮತ್ತೆ ನೋಡೋ ಮತ್ತೆ ಸಿಗ್ತೇನೆ ನಾನು ನಮ್ಮ ಟೆಂಪಲಿಗೆ ಹೋಗ್ಲಿಕ್ಕೆ ರೆಡಿ ಆಗ್ತೇನೆ ಫಸ್ಟ್. ನಾನೀಗ ಟೆಂಪಲಿಗೆ ರೀಚ್ ಆಗಿದ್ದೇನೆ, ಬಟ್ ರಶ್ ಇರ್ಬೇಕು, ಎಂತ ಗೊತ್ತಿರುತ್ತೆ ಎಂಥದ್ದು ಸೋಮವಾರ. ಬಟ್ ಸ್ಟಿಲ್ ಯಾಕೋ ರಶ್ ಉಂಟು, ಎಂತಕ್ಕೆ ಗೊತ್ತಿಲ್ಲ. ಹೋಗಿ ನೋಡ್ಬೇಕಷ್ಟೇ ಎಂತ ಅಂತ. ಸೊ ಹಾಗೆ ನಾನೀಗ ಇಲ್ಲಿ ನಿಲ್ಲಿಸ್ತೇನೆ. ಶಾಬಾಸ್. ಆಗ ಇರುವಾಗ ಪಾರ್ಕಿಂಗ್ ಇರಲಿಲ್ಲ, ಈಗ ನಾನು ಈಚೆ ಬಂದಂಥ ಪಾರ್ಕಿಂಗ್ ಎಷ್ಟು ಸಹ ಉಂಟು. ಸೊ ಹೋಗುವ ಟೆಂಪಲಿಗೆ ಹೋಗಿ ದೇವ್ರ ದರ್ಶನ ಮಾಡಿ ಮತ್ತೆ ಸಿಗ್ತೇನೆ ನಾನು. ಆಯ್ತು, ದರ್ಶನ ಎಲ್ಲ ಆಯಿತು. ಬಟ್ ಇಲ್ಲಿ ಇಲ್ಲಿ ಮಾಡಿದಲ್ಲಿ ಗೊತ್ತಾಗೋದಿಲ್ಲ. ಇಲ್ಲಿ ಏನೋ ಆಗಿದೆ, ಎಂತ ಆಗಿದೆ ಗೊತ್ತಾಗ್ತಿಲ್ಲ. ಅಂಥದ್ದು ಗೀರು ಹೋಗಿದೆ, ಕಷ್ಟ ಮಾರೆ. ಒಂದು ಇದು ಎಂತ ಹೇಳೋದು, ಇದು ಎಲ್ಲಿಡುವ ಇದನ್ನು, ಅಲ್ಲಿ 4 ಇದಲ್ಲ ಎಂತ ಮೊಸರು ಕುಡಿಕಲ್ಲ, ಇದು ಜನ್ಮಾಷ್ಟಮಿ ಅದರಿಂದ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಅದರದ್ದು ಇದೇನೋ ರಟ್ಟಿದ ಅಂತ ಅದ ಗೀಗಾಗಿದೆ, ಎಂತ ಗೊತ್ತದ. ಇಲ್ಲಿ ಒಳಗಿಂದ ಗೊತ್ತದಿಲ್ಲ, ಹೊರಗಿಂದ ಕ್ಲೀನ್ ಗೊತ್ತದೆ. ಹಾಗೆ ಇಲ್ಲಿ ಸಹ ರಶ್ ನಮ್ಮ ಟೆಂಪಲ್ ಅಲ್ಲಿ. ಸ್ವಲ್ಪ ಈಚೆ ಇಡುವ ಹಾಗೆ ಹಾಗೆಲ್ಲ ಕತೆ. ಇದು ಸ್ವಲ್ಪ ನೆಟ್ಟದು ಸರಿಯಾಗಿಲ್ಲ. ಒಂದು ಸೆಕೆಂಡ್. ಎಸ್, ಎಂತೆಲ್ಲ ಸ್ವಲ್ಪ ಆಚೆ ಹೋಗುವ. ಏನು ಲಿಟ್ರೆ ಸ್ವಲ್ಪ ಕಾಣೋದಿಲ್ಲ, ಅದೇ ಒಂದು ಪ್ರಾಬ್ಲಮ್. ಯಾಕೋ ರಶ್ ಉಂಟು, ಎಂತ ಅಂತ ಗೊತ್ತಿಲ್ಲ. ಸೀದಾ ಎಂಥದೋ ಇರಬೇಕು. ಹಾಗೆಲ್ಲ ಕಥೆಯಲ್ಲಿ ಈಗ ಎಷ್ಟು ರಪ್ಪ ಇದು ಮಾಡಿಕೊಂಡು ಹೋಗ್ತಾರೆ. ಇಲ್ಲಿ ಕ್ಲೀನ್ ಮಾಡ್ತಿದ್ರಿ ಈ ಸೈಡ್, ಕಾಣೋದೇ ಇಲ್ಲ ಎಂತ ಮಾತಾಡ್ತಾರೆ. ಸೊ ಅಲ್ಲಿ ಈ ಸೈಡ್ ಕ್ಲೀನ್ ಮಾಡ್ತಾ ಇದ್ದಾರೆ. ಅದರದ್ದು ಇದ್ದಾಗಿರ್ಬೇಕು, ರಟ್ಟಿದ್ದು ಸ್ವಲ್ಪ ರಟ್ಟಿದ್ದು. ಆದ್ರೂ ಸಹ ಅದು ಸಹ ಸ್ವಲ್ಪ ಸ್ಕ್ರ್ಯಾಚ್ ಹೊಡಿಲಿಕ್ಕೆ. ಎಂತ ಮಾರೆ, ಒಂದು ಹೋಗ್ತಾರೆ. ಓ ದೇವರೇ, ನಾನೇ ಸ್ಪೀಡ್ ಅಂತ. ಬಟ್ ನಾನು ಸ್ವಲ್ಪ ಇದ್ದೇನೆ ಮಾರೆ, ನಾನು ಅಷ್ಟು ಸ್ಪೀಡ್ ಅಂತ ಹೋಗುದಿಲ್ಲ. ಬಾಕಿದರದ ನೋಡೋ ಕಂಪೇರ್ ಮಾಡಿದ್ರೆ ಅಯ್ಯೋ ಎಂಥದ್ದು. ಇಲ್ಲಿ ಸ್ವಲ್ಪ ಬ್ಲಾಕ್ ಹೊಡಿತಾ ಉಂಟು. ಅಲ್ಲಿ ಈಗೆಲ್ಲ ಇದಾಗ್ತಾ ಉಂಟು, ಎಂತ ರೋಡನ್ನು ರಿಪೇರಿ ಮಾಡ್ತಿದ್ದಾರೆ ಇವರು. ಬಾಕಿದ ದಿನ ಇರಲಿಲ್ಲ, ಯಾವಾಗ ಎಂತಾರ ಹಬ್ಬ ಬರುವಾಗನೇ ಫುಲ್ ರಿಪೇರಿ ಮಾಡುದು. ಅರ್ಧ ವರ್ಷ ನಮಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಬ್ಲಾಕ್ ತೋರಿಸ್ತೇನೆ ಇಲ್ಲಿಂದ. ಇಲ್ಲಿ ಚಿಕ್ಕದಲ್ಲಿ ಬ್ಲಾಕ್. ಹಾಗೆ ನಾನು ಫಸ್ಟ್ ಡ್ರೈವಿಂಗ್ ಮಾಡ್ತೇನೆ, ಅದಲ್ಲಿಟ್ಟು ಮಾತಾಡುವಾಗ ಟೈಮ್ ಅದಕ್ಕೆ ಯಾವಕ್ಕೊಮ್ಮೆ ಮನೆಗೆ ರೀಚ್ ಆಗ್ತೇನೆ ಫಸ್ಟ್. ಹತ್ತಿರವೇ, ಬಟ್ ಸ್ಟಿಲ್. ಬಾ, ಆಗೊಂದು ಮಳೆ ಬಂತು ಮಾರೆ. ಎಂತ
ಇಟ್ಟು ಹೋಗ್ಲಿಕ್ಕೆ ಸಹ ಸಾಕ ಬಂದ್ರ ಮಳೆ ಇದೆ. ಹಾಗೆ ಹಾಂ ಹೌದು, ಮತ್ತೆ ಬಂದು ಸಿಕ್ಕಿಸ್ಲಿಕ್ಕೆ ಮಾತ್ರ ಅಲ್ಲ. ಎಂಥದ್ದು 32 ಇಟ್ಟಿದ್ದೇನೆ ಆಯಿತಾ. ಹಾಗೆ ಅಬ್ಬಾ ಅವೊಂದು ಜೋರು ಮಳೆ ಬಂತು, ನನಗೆ ಕ್ಯಾಪ್ಚರ್ ಮಾಡಲಿಕ್ಕಾಗಲಿ, ನಾನು ಹೊರಗಡೆ ಇದ್ದೆ. ಹಾಗೆ ಈಗ ಬಂದು ಈಗ ಮೊಟ್ಟೆ ಸುಕ್ಕ ಮಾಡ್ತಿದ್ದೇನೆ. ಹಾಗೆಲ್ಲ ಕತೆ. ಇಲ್ಲದ್ರೆ ಆಗೊಂದು ಹಬ್ಬ ಒಂದು ಸಾಧಾರಣ ಅರ್ಧ ಮುಕ್ಕಾಲು ಗಂಟೆ ಬಂದಿದ್ದ ಅಂತಲ್ಲ ಹಕ್ಕು. ಎಷ್ಟು ಹೇಳ್ತಿದ್ರು, ಇದು 1 ವರ್ಷದ್ದು ಬರದಿದ್ದದ್ದು ಸಾಧಾರಣ ಒಂದು 2-3 ತಿಂಗಳದ್ದು, ಸಾರಿ 1 ವರ್ಷ ಅಲ್ಲ, ಒಂದು 2-3 ತಿಂಗಳು ಬರದಿದ್ದದೆಲ್ಲ ಒಟ್ಟಿಗೆ ಬಂತು ಅಂತ, ಅಷ್ಟು ಜೋರು ಮಾಡೋದು. ಹಾಗೆ ಅಪ್ಪ. ಹಾಗೆ ನಾನೀಗ ಕೆಳಗೆ ಹೋಗುದು. ಬರ್ತೀರಲ್ಲ ನೀವು? ಇವತ್ತು ಅವರು ಬಟ್ಟೆ ಹಾಕ್ತಾ ಇದ್ದಾರೆ. ನನಗೀಗ ಇದು ಪದಾರ್ಥ ಮಾಡಲಿಕ್ಕೆ ಪದಾರ್ಥ, ಬಟ್ ಅದು ಆಗೊಂದು ನನಗೆ ಸ್ವಲ್ಪ ನಾನು ಹೊರಗಿದ್ದ ನನಗೆ ಎಂತ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲ್ಲ. ಒಂದು ಸಾಧಾರಣ ಒಂದು 3/4 ಗಂಟೆ ಬಂದಿದೆ, ಜೋರು ಅಂದರೆ ಜೋರು ಮಳೆ. ಯಬ್ಬಾ. ಹಾಗೆಯೇ ನಮಗೆ ಇದೊಂದು ಒಂದು ಕಾಟ್ ಮಾಡಿದ್ದೇನೆ ಮೇಲೆಗೆ ನನ್ನ ರೂಮಿಗೆ. ಹಾಗೆ ಅದು ಬರ್ತದೆ ಅಂತ ಹೇಳಿದ್ದಾರೆ. ಹಾಗೀಗ ಅದಕ್ಕೆ ಕಾಯ್ತಾ ಇದ್ದೇವೆ. ಅವರು 2 ಗಂಟೆ ಆಚೆ ಬರ್ತಾರೆ ಅಂತ ಹೇಳಿ, ನೋಡಬೇಕು ಎಷ್ಟು ಗಂಟೆಗೆ ಬರ್ತಾರೆ ಅಂತ. ಬಟ್ ಆಯಿತು, ಸದ್ಯಕ್ಕೆ ಆಯಿತು. ಎಷ್ಟು ತಿಂಗಳಾಯಿತು ಮಾರ, ಒಂದು ಏಪ್ರಿಲಲ್ಲಿ ನಾನು ಹೇಳಿದ್ದೇನೆ. ಮೇ, ಜೂನ್, ಜುಲೈ, ಆಗಸ್ಟ್ 4 ತಿಂಗಳಾಯಿತು. ಸೊ ಒಂದೊಂದೊಂದೊಂದೊಂದೇ ಮಾಡ್ಕೊಂಡು ಬಂದು ಈಗ ಅದೇ ಆಯಿತು. ಡೋರ್ ಒಂದು 2 ತಿಂಗಳ ನಂತರ ಮಾಡಿದರು. ಇದು ಆಲ್ಮೋಸ್ಟ್ 4 ಮಂತ್ಸ್ ಆದ ನಂತರ ಮಾಡುತ್ತಿದ್ದಾರೆ. ಹಾಗೆ ನನಗೇನು ಅಲ್ಲಿ ಮೇಲೆ ಇರುವಂಥ ಹಾಗೆ ಎಡಿಟಿಂಗ್ ಇದೆಲ್ಲ ಇರ್ತದಲ್ಲ, ಸ್ವಲ್ಪ ಜಾಸ್ತಿ ವರ್ಕ್ ಮಾಡುವಂಥ ಹಾಗೆ. ಈಗ ನಾನು ಪದಾರ್ಥ ಮತ್ತೆ ಅದರ ಮೇಲೆ ಸ್ವಲ್ಪ ಶಾರ್ಟ್ಸ್ ತೆಗೆದು ತೋರಿಸ್ತೇನೆ. ಟೈಮ್ ಆಯಿತು, 1 ವಾರ ಆಗ್ತಾ ಬಂತೆ. ಹೌದಾ? ಸೊ ಮೊಟ್ಟೆ ಸುಕ್ಕ ರೆಡಿ ಆಯಿತು. ಹಾಗದು ಕಡಲೆ ಅದು ಚೆಂದಾಗಿದೆ. ಸ್ವಲ್ಪ ಚಪಾತಿ ತಗೊಳ್ಬೇಕಿತ್ತು, 1 ಚಪಾತಿ ಅದು. ಹಾಗೆ ಆಯಿತು, ಮೊಟ್ಟೆ ಸುಕ್ಕಲ್ಲಿ ರೆಡಿ ಆಯ್ತದೆ. ಸಿನಿಮಾಡಿಕೆ ಅಂತ ತೆಗಿಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ತೋರಿಸ್ತಾ ಇದ್ದೆ ಅದು ಮುಂಚೆ ಸಹ. ಇದು ಆಲ್ಮೋಸ್ಟ್ ಒಂದು 2-3 ಆದ ನಂತರ ಮಾಡೋದು. ಬಟ್ ಆಗಿದೆ, ಇನ್ನೂ ಸ್ವಲ್ಪ ಹೊತ್ತಲ್ಲಿ ಏನು ಊಟ ಮಾಡೋದು. ಯಾಕಂದರೆ ಮತ್ತೆ ಅವರೆಲ್ಲ ಬಂದರೆ ತುಂಬ ಕಷ್ಟ ಆಗ್ತದೆ. ಹಾಗೆ ರಪ ಊಟ ಮಾಡಿ ಮುಗಿಸಿಬಿಡುವಂಥದ್ದನ್ನು. ಹಾಗೆ ಇನ್ನು ನಾನು ಎಂಥ ಇದ್ರೂ ಸಹ ಮತ್ತೆ ಅದರದ್ದು ಇದೆಲ್ಲ ತೋರಿಸ್ತೇನೆ ಹೇಗೆಲ್ಲ ಆಗಿದೆ ಅಂತ. ಅದೇ ನಾನು ಮತ್ತೆ ಸಿಗ್ತೇನೆ, ಸಂಜೆನೇ ಕಂಟಿನ್ಯೂ ಮಾಡ್ತೇನೆ, ಅದು ಬೆಸ್ಟ್. ಐಫೋನ್ ಕಂಪನಿ. ನಾನು ಮೇಲೆ ಇದು ಓಪನ್ ಇಟ್ಟು ಬಂದೇನೆ ಬಾಗಿಲು. ಅದು ಸ್ವಲ್ಪ ಇದು ಎಂತ ಹೇಳೋದು, ಪೇಂಟಿದ್ದು ಸ್ಮೆಲ್ ಹೋಗಲಿ ಅಂತ ಆಗಲೇ ಓಪನ್ ಇಟ್ಟು ಬಂದೇನೆ. ಆಗ ಒಂದು ಸ್ವಲ್ಪ ಮಳೆ ಬಂದು ಸೋಯ್ತು. ಮಳೆ ಫುಲ್ ಆಗಿದೆ ಮಾರೆ. ಫ್ಯಾನ್ ಹಾಕಿಟ್ಟೆಲ್ಲ ಹೋದ್ದು. ಸೊ ಆಗ ಹೇಳಿದ್ದೆಲ್ಲ ದಿಸ್ ಇಸ್ ದ ಥಿಂಗ್. ಸೊ ನಂದು ಬೆಡ್ ಬಂದಿದೆ. ಇನ್ನೂ ತೊಂದರೆ ಇಲ್ಲ. ಹಬ್ಬ ಇಷ್ಟರವರೆಗೆ ಅದೇ ಪ್ರಾಬ್ಲಮ್ ಇತ್ತು, ಬೆಡ್ಡಿದು ಮನೆಯಲ್ಲಿಗೆ ಚಂದ. ಹಾಗೆ ಇನ್ನು ಇದೆಲ್ಲ ಚೇಂಜ್ ಮಾಡಬೇಕಿದು, ಇದೆಲ್ಲ ಹೊರಗೆ ಹಾಕಬೇಕು. ಇದೆಲ್ಲ ಆಗಲಿಕ್ಕಿಲ್ಲ, ಸ್ವಲ್ಪ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು. ಫಸ್ಟ್ ತೆಗಿತಾರೆ ಬಾ. ಸೆಕೆಂಡ್ ಆಗ್ತದೆ ಇಲ್ಲಿ. ಕತ್ತಲೆ ಬರ್ತುಂಟ ಅಂತ ಗೊತ್ತಿಲ್ಲ, ಜಾಸ್ತಿ ಅಂತ ತೋರಿಸ್ಲಿಕ್ಕಿಲ್ಲ. ಬಟ್ ದಿಸ್ ಇಸ್ ಮೈ ರೂಮ್. ಚಂದ ಕಾಣ್ತುಂಟು. ಹಾಗೆ ನಾನು ಈ ವ್ಲಾಗನ್ನು ಇಲ್ಲಿಗೆ ಇಡ್ತಿದ್ದೇನೆ. ಸೊ ಇದಾಗಿತ್ತು ಇವತ್ತಿದ್ದು ಬ್ಲಾಗ್. ಏನು ನಾಳೆ ಸಿಗ್ತೇನೆ ಅಲ್ಲಿ ತನಕ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಬೇರೆಲ್ಲ ವೀಡಿಯೋಸ್ ಉಂಟು, ಅದನ್ನು ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಸೊ ಸಿಗುವ ನಾಳೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಬಾಯ್.